अस्सलामु अलैकुम रहमतुल्लाहि व बरकातुहू। ಇಲ್ಕಲ್ ಜನತೆಗೆ ನಾವು ಈ ಪ್ರೆಸ್ ಮೀಟ್ ಕರೆದಿರೋದು ಉದ್ದೇಶ ಏನಪ್ಪಾ ಅಂದ್ರೆ, ನಿನ್ನೆ ತಾನೇ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂಥ ಅಲ್ಹಾಜ್ ಉಸ್ಮಾನ್ ಗೈ ಹುಮ್ನಾಬಾದ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಜನಾಬ್ ಅಬ್ದುಲ್ ರಜಾಕ್ ತಡ್ಗಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದು 14 ಜೂನ್ ಒಂದು ಸಮಾವೇಶದ ಮುಸ್ಲಿಂ ಸಮಾವೇಶದ ಬಗ್ಗೆ ಒಂದು ಪ್ರೆಸ್ ನೋಟ್ ಕೊಟ್ಟಿರ್ತಾರೆ. ಅದರಲ್ಲಿ ಅವರು ಏನು ಹೇಳ್ತಾರೆ ಅಂದ್ರೆ, ಮುಸ್ಲಿಂ ಜಾಗೃತಿ ಸಮಾವೇಶ, ಆಮೇಲೆ ರಾಜಕೀಯದಲ್ಲಿ ನಿಮ್ಮ ಅಸ್ತಿತ್ವವೇನು, ನಮ್ಮ ಜನಾಂಗ ಏನಾಗಿತ್ತು, ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ವ್ಯಕ್ತಪಡಿಸುತ್ತಾ ಒಂದು ಮಾತನ್ನು ಅವ್ರು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ. ನಾವಿಲ್ಲಿ ಅವ್ರೇನು ತಗೊಂಡಿರೋ ಸಬ್ಜೆಕ್ಟ್ ಕರೆಕ್ಟ್ ಇದೆ. ಆ ಸಬ್ಜೆಕ್ಟ್ ಅವ್ರು ಯಾರಿಗೆ ಅಪ್ಲೈ ಮಾಡ್ತಿರ್ತಾರೆ ಅನ್ನೋದು ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. 20 ವರ್ಷದಿಂದ ಇಲ್ಲೇ ಅವರು ಅಧಿಕಾರದಲ್ಲಿದ್ದಾರೆ. ಇಬ್ರು ಕೂಡ ರಾಜಕೀಯದಲ್ಲಿ ಇಬ್ರು ಕೂಡ ಸಕ್ರಿಯವಾಗಿದ್ರೆ ಅವರೇ ಇದ್ದಾರೆ. ನಮ್ಮ ಸಮಾಜವನ್ನ ಯಾರು ಪ್ರತಿನಿಧಿ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ರತಿನಿಧಿಸ್ತಾ ಇದ್ದಾರೆ ಅಂತಂದ್ರೆ ಅಲ್ಹಾಜ್ ಉಸ್ಮಾನ್ ಬಿನ್ ಹುಮ್ನಾಬಾದ್ ಅವರು ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾಗಿ, ಅದೇ ರೀತಿಯಾಗಿ ದರ್ಗಾ ಸಂಸ್ಥೆಯ ಅಧ್ಯಕ್ಷರಾಗಿ 20 ವರ್ಷಗಳ ಹಿಂದೆ ಪ್ರತಿನಿಧಿಸ್ತಾ ಇದ್ರು. ಅದೇ ರೀತಿಯಾಗಿ ಅವರು 2-3 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಕೂಡ ಆಗಿದ್ರು. ಅವರಲ್ಲಿ ಏನು ತಮ್ಮ ಅಧಿಕಾರಾವಧಿಯಲ್ಲಿ ಏನಿದೆ ರಿಪೋರ್ಟ್ ಕಾರ್ಡ್ ಏನಾಗಿತ್ತು, ಅವರು ಅಧಿಕಾರದಲ್ಲಿದ್ದಾಗ ಏನಾಗಿದೆ ಅದನ್ನು ರಿಪೋರ್ಟ್ ಕಾರ್ಡ್ ಅವ್ರು ಕೊಡ್ಬೇಕಂತ ಹೇಳಿ ನಾವು ಕೇಳ್ತಾ ಇದೀವಿ. ಅದ್ರ ಜೊತೆ ಆಮೇಲೆ ಏನಾಗ್ಬೇಕಾಗಿತ್ತು ಅಂತ ಹೇಳ್ತಾರೆ. ರಾಜಕೀಯ ಜಾಗೃತಿ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ ಅವರು, ಒಂದೊಂದು ಮತಕ್ಷೇತ್ರದ. ಅವರು ಬಹಳ ದೂರ ಹೋಗ್ತಾ ಇದ್ದಾರೆ. ಮೊಟ್ಟ ಮೊದಲನಾಗಿ ಇಲ್ಕಲ್ನ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಲ್ಲೇ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಅವರು. ಏನು ರಾಜಕೀಯ ಜಾಗೃತಿ, ಇಲ್ಲಿ ಯುವಕರು ಬಯಸ್ತಾ ಇದ್ದಾರೆ ರಾಜಕೀಯ ಜಾಗೃತಿ. ಏನು 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ನೀವು ಮತದಾನ ಹಕ್ಕನ್ನು ಕೊಡ್ರಿ, ಅದರ ಮುಖಾಂತರ ಇಲ್ಲಿ ರಾಜಕೀಯ ಇದಾಗ್ಲಿ, ಯಾವುದೋ ಕ್ರಾಂತಿ ಶುರು ಆಗ್ಲಿ. ಯಾವಾಗ್ಲೂ ನಾವು ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅನ್ನುವಾಗೆ ನಮ್ಮ ಮೊದಲ ರಾಜಕೀಯ ಪಾಠಶಾಲೆ ನಮ್ಮ ಸಂಸ್ಥೆನೇ ಆಗಿರ್ತದೆ. ನಮ್ಮ ಆಡಳಿತ ಏನಂದ್ರೆ ನಾವಾಗಿ ಕಟ್ಟಿರುವಂತಹ ಸಂಸ್ಥೆನೇ ಇರ್ತದೆ. ಎಲ್ಲರೂ ಒಮ್ಮಕ್ಕಳಿಗೆ ಲೀಡರ್ ಆಗಂಗಿಲ್ಲ. ಮೊದಲು ಸಮುದಾಯದಲ್ಲಿ ಲೀಡರ್ ಹಾಕ್ತಾರೆ, ಸಮುದಾಯದ ನಂತರ ನೆಕ್ಸ್ಟ್ ಅವ್ರು ವಾರ್ಡು, ಆಮೇಲೆ ಮತಕ್ಷೇತ್ರ, ಇವರೆಲ್ಲ ಆಗ್ತಾರೆ. ಮೊದಲು ಎಲ್ಲಿ ಆಗ್ತಾರೆ ಲೀಡರ್ ಅಂದ್ರೆ, ಸಮುದಾಯದಲ್ಲಿರುವಂತಹ ಸಣ್ಣ ಪುಟ್ಟ ಸಂಘಗಳಲ್ಲಿ, ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ಆಗ್ತಾ ಇದಾರೆ. ಇವರು ಮದುವೆ ಮಾತು ಅಲ್ಲೇ ಇರುವಂತ 18 ವರ್ಷ ಮೇಲ್ಪಟ್ಟ ಯುವಕರಿಗೆ, ಹಿರಿಯರಿಗೆ ಮತದಾನ ಹಕ್ಕನ್ನ ಕೊಡಕ್ ರೆಡಿ ಇಲ್ಲ ಇವರು. ಅದನ್ನ ಸ್ಪಷ್ಟಪಡಿಸ್ಬೇಕು, ರಾಜಕೀಯ ಜಾಗೃತಿ ಯಾವ ರೀತಿ ಮಾಡ್ತಾ ಇದೀವಿ ಅಂತೇಳಿ. ಮೊದಲು ಅವರು ಇದನ್ನ ತಮ್ಮ 20 ವರ್ಷದಲ್ಲಿ ಏನಾಗಿತ್ತು, ತಾವು ಅಧಿಕಾರ ತಗೊಂಡ ಮೇಲೆ ಏನ್ ಮಾಡಿದ್ರು, ಅದ್ರದ್ದೊಂದು ರಿಪೋರ್ಟ್ ಕಾರ್ಡ್ ಕೊಡ್ಲಿ, ಅದು ನಮ್ಗೆ ಗೊತ್ತಾಗ್ಲಿ. ಯಾರು ಸಮಾವೇಶ ಏನ್ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅದನ್ನು ಮಾಡ್ಲಿ. ಅದರ ಜೊತೆಗೆ ಇಲ್ಕಲ್ ಜನಾಂಗ ಅದರಲ್ಲಿ ಒಂದು ಮಾತು ಹೇಳಿದಾರೆ, ನಿಮ್ಮ ವಿಚಾರಗಳು ಬಹಳ ಅತ್ಯಮೂಲ್ಯದ್ದು ಅಂತ ಹೇಳಿ ಒಂದು ಮಾತು ಹೇಳ್ಯಾರ. ಆ ವಿಚಾರಗಳನ್ನ ಅಲ್ಲಿ ಬರೋಕಿನ ಮುಂಚೆನೆ ನಿಮ್ಗೆ ಹೇಳಾಗುತ್ತೀವಿ. ಅತ್ಯಮೂಲ್ಯದ್ದು ಇಲ್ಲಿ ನಾವು 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಕರಿಗೂ ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ ಮತದಾನ ಹಕ್ಕನ್ನು ಕೇಳಾಗುತ್ತೀವಿ. ಅದು ಈ ವಿಚಾರಗಳಿಗೆ ಇಲ್ಕಲ್ನ ಎಲ್ಲರೂ ಒಪ್ಪಿಗೆಯನ್ನು ಇದ್ದಾರೆ, ಎಲ್ಲರೂ ಬಯಸ್ತಾರೆ. ಮೊದಲು ನೀವು ಅವರಿಗೆ ರಾಜಕೀಯ ಪ್ರಜ್ಞೆಯನ್ನು ಅಲ್ಲೇ ಸುಧಾರಿಸ್ರಿ, ಅಲ್ಲೇ ಅವ್ರಿಗೆ ಆಕ್ಟಿವ್ ಮಾಡ್ರಿ. ಅದ ನಂತರ ತಾವು ಒಬ್ಬ ದೊಡ್ಡ ನಾಯಕರಿದ್ದೀರಿ, ನಿಗಮವನ್ನು ನಿಭಾಯಿಸಿದವರಿದ್ದೀರಿ. ತಾವು ತಮಗೆ ತಕ್ಕದಾದಂತಹ ರಾಜಕೀಯ ಕ್ಷೇತ್ರ, ತಮಗೆ ಒಂದು ಲೆವೆಲ್ ಇದೆ. ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ಹೋಗ್ಬೇಡಿ. ನೀವು MLC, MLA ಇಂಥ ಇದರಲ್ಲಿ ಹೋಗಿ, ಅದಕ್ಕೊಂದು ಘನತೆ ಇರ್ತದೆ. ಅದನ್ನು ಬಿಟ್ಟು ನೀವು ಸಣ್ಣದಾದಂತ ಒಂದು ಸಂಸ್ಥೆಯಲ್ಲಿ ಇಟ್ಕೊಂಡು ಕೂಡೋದು ಸರಿ ಅನ್ಸಂಗಿಲ್ಲ. ಮೊದಲು ಎಲ್ಲರಿಗೂ ರಾಜಕೀಯ ಪ್ರಜ್ಞೆ ನೀವು ಕೊಡೋದಿತ್ತಂದ್ರೆ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಒಂದು ಆಡಳಿತ ಮಂಡಳಿ ರಚನೆಯಲ್ಲೇ ಕೊಡ್ರಿ, ಅದರ ನಂತರ ಮುಂದೆ ಹೋಗ್ರಿ ಅಂತೇಳಿ ನಾನು ಹೇಳ್ತಾ ನಮ್ಮ ಈ ಸುದ್ದಿಗೋಷ್ಠಿಗೆ ಇಲ್ಲಿಗೆ ವಿರಾಮನ ವ್ಯಕ್ತಪಡಿಸ್ತೇನೆ. ಈಗ ಇದು ಏನು ಬಹಿರಂಗ ಸಭೆಯನ್ನು ಕರೀತಾ ಇದ್ದಾರೆ ಮಾಜಿ ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಇಲ್ಕಲ್ ಅವರು, ರಾಜಕೀಯ ಇದ್ರ ಸಲುವಾಗಿ ಜಾಗೃತಿ ಮೂಡಿಸೋ ಸಲುವಾಗಿ ಈ ಸಭೆಯನ್ನು ಕರೀತಾ ಇದ್ದಾರೆ. ಆದರೆ ಇವ್ರು ಹೆಂಗೆ ರಾಜಕೀಯ ಮಾಡ್ತಾ ಇದ್ದಾರೆ ನೋಡಿ ನೀವು. ಈಗ ಇಲ್ಕಲಲ್ಲಿ ಒಂದು ಲೀಡರ್ ಡೆವಲಪ್ ಮಾಡಿಲ್ಲ ಅವರು ಇನ್ನುವರೆಗೆ. ಅವ್ರು ಬಿಟ್ಟು ಯಾರು ಬೇರೆಯವ್ರಿಗೆ ಅವರು ಲೀಡರ್ಶಿಪ್ ಕೊಟ್ಟಿಲ್ಲ. ಈ ಕೆಲವು ಯುವಕರು ಮುಂದೆ ಬಂದು ಈ ನಮ್ಮ ಸಮುದಾಯದ ಅಂಜುಮನ್ ಸಂಸ್ಥೆ ಏನಿದೆ ಅದರದ್ದು ಎಲೆಕ್ಷನ್ ಚುನಾವಣೆ ಪಾರದರ್ಶಕ ಮತ್ತು ಶುದ್ಧತೆಯಿಂದ ಆಗಲಿ ಅಂತ ಧ್ವನಿ ಎತ್ತಿದ್ರೆ ಅವ್ರ ಅಗೇನ್ಸ್ಟ್ ಅವ್ರು ಹೋಗ್ತಾರೆ.
ಅಂದ್ರೆ ಎಲ್ಲಿ ಅವರು ಚಾನ್ಸ್ ಕೊಡ್ತಾರೆ ನಮ್ಮ ಹುಡುಗರಿಗೆ, ನಮ್ಮ ಯುವಕರಿಗೆ ಅವ್ರು ಚಾನ್ಸ್ ಕೊಡಲ್ಲ ಲೀಡರ್ ಆಗಕ್ಕೆ. ಮತ್ತೆ ಇದು ಲೀಡರ್ಶಿಪ್ ಜಾಗೃತಿ ಏನ್ ಮಾಡ್ತಾರೆ ಇವರು? ಲೀಡರ್ಶಿಪ್ ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ, ಎಲ್ಲೇ ಇದೆ? ಇಲ್ಲೇ ಅವರು ಮಾಡ್ತಾ ಇಲ್ಲ. ಅದರಲ್ಲಿ ಅವರು ಏನ್ ಎಲೆಕ್ಷನ್ ಆಗುತ್ತೆ, ಅಂಜುಮನ್ ಎಲೆಕ್ಷನ್ ನೋಡಿದೀವಿ ನಾವು, ಎಲ್ಲರೂ ನೋಡಿದ್ದಾರೆ. ಅದು ಎಲೆಕ್ಷನ್ ಹೇಗಾಗತ್ತೆ? ಅದು ಕೈ ಎತ್ತಿ ಆಗುತ್ತೆ. ಕೈ ಎತ್ತಿ ಆದರೆ ನಾನು ಓದಿದ್ದೀನಿ, ಇದು ಪಾರದರ್ಶಕ ಮತ್ತು ಶುದ್ಧತೆ ಇರಲ್ಲ ಇದರಲ್ಲಿ. ಯಾಕೆಂದ್ರೆ ಕೈ ಎತ್ತವ ಏನ್ ಮಾಡ್ತಾನೆ? ಭಯ ಪಡ್ತಾನೆ. ಅವ್ರಿಗೆ ನೋಡಿ ಭಯಪಟ್ಟು ಕೈ ಎತ್ತಾನೆ ಒಬ್ಬರು. ಇನ್ನೊಬ್ರು ಏನ್ ಮಾಡ್ತಾರೆ? ಗೌರವಕ್ಕೆ ಕೈ ಎತ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ? ಅವ್ರ ಪ್ರಭಾವ ಇನ್ಫ್ಲೂಯೆನ್ಸ್ ನಿಂದ ಕೈ ಎತ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ? ಅದು ಈಗ ಮತ್ತೆ ನನಗೆ ಇವ್ರು ಗೆದ್ದು ಬಂದ್ರೆ ಏನ್ ಮಾಡ್ತಾರೆ ಅಂತ ಹೇಳಿ ಭಯದಿಂದ ಅವರು ಎಲೆಕ್ಟ್ ಮಾಡ್ಬಿಡ್ತಾರೆ ಅವ್ರಿಗೆ. ಪ್ಲಸ್ ಪ್ರತಿ ವರ್ಷವೂ ನಾವು ಸಣ್ಣವರಿದ್ದಾಗಲಿಂದ ನೋಡ್ತಾ ಇದೀವಿ, ಅಂಜುಮನಲ್ಲಿ ಚಂದ ಕಲೆಕ್ಷನ್ ಆಗುತ್ತೆ, ದೇಣಿಗೆ ಡೊನೇಷನ್ಸ್ ಬರ್ತಾವು. ಪ್ರತಿ ವರ್ಷ 2 ಸತಿ ಈದ್ಗಾದಲ್ಲಿ ಇವರು ಡೊನೇಷನ್ ಕಲೆಕ್ಟ್ ಮಾಡ್ತಾರೆ ಎಲ್ಲರಿಂದ. ಮತ್ತೆ ಎಲ್ಲ ಊರ ಜನರಿಂದ ಕಲೆಕ್ಟ್ ಮಾಡ್ತಾರೆ, ಮನೆ ಮನೆಗೆ ಹೋಗಿ ಚಂದ ಎತ್ತಾರೆ. ಎತ್ತಿದ ಮೇಲೆ ಅವ್ರಿಗೆ ಯಾಕೆ ವೋಟ್ ಹಾಕೋದು ಅಧಿಕಾರ ಇಲ್ಲ? ಯಾಕೆ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಕೊಡಲ್ಲ 18 ವರ್ಷ ಮೇಲೆ ಇದ್ದವರು ಯುವಕರಿಗೆ? ಅದಕ್ಕಾಗಿ ಕೆಲವು ಯುವಕರು ನ್ಯಾಯಕ್ಕಾಗಿ, ಪಾರದರ್ಶಕ ಚುನಾವಣೆಗಾಗಿ, ಶುದ್ಧತೆಗಾಗಿ ಧ್ವನಿ ಎತ್ತಿದರೆ ಅವ್ರ ಅಗೇನ್ಸ್ಟ್ ಇವರು ಹೋಗ್ತಾರೆ. ಅಂದ್ರೆ ಏನು ಇವರು ರಾಜಕೀಯ ಜಾಗೃತಿ ಮೂಡಿಸ್ತಾರೆ? ಯಾಕಂದ್ರೆ ತಮ್ಮ ಸಲುವಾಗಿ ಅದು ಮಾಡಕತ್ತಾರೆ, ತಮ್ಮ ಪಬ್ಲಿಸಿಟಿ ಸಲುವಾಗಿ ಅಷ್ಟೇ. ಇದು ಏನು ಅವರು ನಮ್ಮ ಸಮುದಾಯಕ್ಕೆ ಹೆಲ್ಪ್ ಮಾಡಕ್ಕಲ್ಲ. ಯಾಕಂದ್ರೆ ಈಗ ಎಲ್ಲ ಇಲೆಕ್ಷನ್ ದರ್ಗಾಲಿಂದ ಕಿತ್ತಾಕಿದ್ರು, ಅಂಜುಮನ್ಲಿಂದ ಹೋದ್ರು. ಅವರು ಹೋದ್ಮೇಲೆ ಈಗ ಏನೇ ಇದೆ, ನಾನು ಈ ಎಲ್ಲ ಜನರಿಗೆ ಇನ್ವೈಟ್ ಮಾಡಿ ಬಹಳಷ್ಟು ಜನರಿಗೆ ನಾನು ಅಲ್ಲಿ ಆಹ್ವಾನ ಕೊಟ್ಟು ಕರೆದು ನಾ ತೋರಿಸ್ಬೇಕಾಗಿದೆ ನನಗೆ ಇಷ್ಟು ಜನರು ನನ್ನ ಹಿಂದೆ ಇದ್ದಾರೆ ಅಂತ ಹೇಳಿ. ಅದೇ ಬರೀ ಅವ್ರದ್ದು ಏನು ಜಾಗೃತಿ ಮೂಡಿಸೋದಿಲ್ಲ, ಲೀಡರ್ಶಿಪ್ ಡೆವಲಪ್ಮೆಂಟ್ ಮಾಡಲ್ಲ. ಯಾಕಂದ್ರೆ ಯಾರು ಲೀಡರ್ ಆಗಕ್ ಮುಂದ್ ಬರ್ತಾರ ಅವ್ರ ಹಿಂದೆ ಇದು ಜಗ್ತಾರ ಅವರು. ಇಂಥವ್ರಿಗೆ ಮೊದಲು ನಾವು ಏನ್ ಕ್ವಶನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ನೀವು ನಮ್ಮ ಸಮುದಾಯದ ಏನ್ ಅಂಜುಮನ ಇಸ್ಲಾಂ ಇದೆ ಅದರಲ್ಲಿ ಪಾರದರ್ಶಕ ಮತ್ತು ಶುದ್ಧತೆಯಿಂದ ಚುನಾವಣೆ ಮಾಡಿ. ಮೊದಲು ನೀವು 18 ವರ್ಷದ ಮೇಲ್ಪಟ್ಟಿರೋರಿಗೆ ಎಲ್ಲರಿಗೆ ಚಾನ್ಸ್ ಕೊಡಿ ಓಟ್ ಹಾಕೋದು. ಅವಾಗ ನೀವು ಗೆದ್ದು ಬಂದ್ರೆ ಅವಾಗ ನಿಮ್ ಮಾತು ಕೇಳ್ತೀವಿ ನಾವು, ನಿಮ್ಗೆ ಲೀಡರ್ ಅಂತ ಕೇಳ್ತೀವಿ ನಾವು. ನೀವು ಒಂದು ಇಲೆಕ್ಷನ್ ಇನ್ನೂವರೆಗೆ ಜನರಲ್ ಎಲೆಕ್ಷನ್ ನೀವು ಗೆದ್ದಿಲ್ಲ. ಇನ್ನೂವರೆಗೆ ಬ್ಯಾಲೆಟ್ ಪೇಪರ್ಲಿಂದ ಎಲೆಕ್ಷನ್ ಆಗಿದ್ದು, ಒಂದು ಎಲೆಕ್ಷನ್ ಗೆದ್ದಿಲ್ಲ. ಓಟದ ಏನೈತ್ರಿ? ಓಟ್ ಕೈ ಎತ್ತಾಗ ಏನಿದು? ಕೈ ಭಯಲಿಂದ ಎತ್ತಾರೆ, ಗೌರವಲಿಂದ ಎತ್ತಾರೆ, ಒತ್ತಡದಿಂದ ಕೈ ಎತ್ತಾವು. ಆ ಕೆಲಸ ಮಾಡೋದ್ ಬಿಟ್ಟು ನೀವು ಬ್ಯಾಲೆಟ್ ಪೇಪರ್ಲಿಂದ ಎಲೆಕ್ಷನ್ ಆಗ್ಬೇಕು, ಎಲ್ಲರಿಗೆ ಎಲೆಕ್ಷನ್ ಅಧಿಕಾರ ಕೊಡಬೇಕು, ಓಟ್ ಹಾಕಕ್ಕೆ ಕೊಟ್ರೆ ಮಾತ್ರ ನಾವು ನಿಮ್ ಜೊತೆ ಇದ್ದೀವಿ. ಈ ಸಮಾವೇಶಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ನಾವು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ, ನಾವು ಈ ಸಮಾವೇಶಕ್ಕೆ ವಿರೋಧಿ ಅಲ್ಲ. ನಮ್ಮ ವಿರೋಧ ಏನಿದೆ ಅಂತೇಳಿ, ಅವರು ಈ ಸಮಾವೇಶವನ್ನು ಮುಂದಿಟ್ಟುಕೊಂಡು ಒಂದು ಬೋರ್ಡ್ಗೆ ಬ್ಲಾಕ್ ಮೇಲ್ ಮಾಡೋದು, ನನ್ನ ಹತ್ರ ಇಷ್ಟು ಜನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ. ಇನ್ನೊಂದು ನಮ್ಮ ಶಾಸಕರು, ಹುಮ್ಮದ ಕ್ಷೇತ್ರ ಶಾಸಕರು ವಿಜಯಾನಂದ ಕಾಶ್ಯಪ್ಪನವರಿಗೆ ಬ್ಲಾಕ್ ಮೇಲ್ ಮಾಡೋದು ಅಂತ ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಾವು ಇದಕ್ಕಾಗಿ ಇದನ್ನ ವಿರೋಧ ಮಾಡ್ತೀವಿ. ಅದು ಅವ್ರ ಮನಸ್ಸಿನಲ್ಲಿ ಕರೆಯಬೇಕು. ನಿಜವಾಗ್ಲೂ ಮುಸ್ಲಿಂ ಸಮಾಜದ ಬಗ್ಗೆ ಅವ್ರಿಗೆ ಕಾಳಜಿ ಇದ್ದಲ್ಲೇ ನಮ್ಮ ಸಮುದಾಯದ ಇರುವಂತಹ ಅಂಜುಮನ್ ಸಂಸ್ಥೆ ನಮ್ಮ ಬೋರ್ಡ್ ಹೋಗಿದೆ, SSLC ಬೋರ್ಡ್ ಹೋಗಿದೆ, ಅದು ತೊಂಬರಾಗ ಅವ್ರು ಹೋರಾಟ ಮಾಡ್ತಿದ್ರು, ಅದು ಕಾಣ್ಲಿಲ್ಲ. ಮತ್ತು ಅವ್ರು ಬಹಳಷ್ಟು ಏನೋ ಅವ್ರಿಗೆ ಅನ್ಕೇರ್ಲೆಸ್ಲಿಂದ ಅದು ಸಮುದಾಯದ ಅಂಜುಮನ್ ಸಂಸ್ಥೆಯಲ್ಲಿ ಬಹಳಷ್ಟು ಲೋಪದೋಷ ಇದ್ದ ಕಾರಣಕ್ಕೆ ಅಲ್ಲಿ ತಹಸೀಲ್ದಾರ್ ಅಪಾಯಿಂಟ್ಮೆಂಟ್ ಆಗಿದೆ. ಆ ಅಂಜುಮನ್ ಮರಳಿ ಪಡೆಯೋಕೆಗೋಸ್ಕರ ವಕಫ್ ಬೋರ್ಡ್ಗೆ ಒತ್ತಡ ಹಾಕೋಸ್ಕರ, ಅದು ವಿಜಯಾನಂದ ಕಾಶ್ಯಪ್ನವ್ರಿಗೆ ಬ್ಲಾಕ್ ಮೇಲ್ ಮಾಡೋಗೋಸ್ಕರ ಈ ಸಮಾವೇಶ ಮಾಡ್ತಾ ಇದೆ ಅಂತ ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮತ್ತೆ ಶಾಸಕರು ಗುರ್ಸ್ಕೊಂಡವರು ಅವ್ರು ಯಾಕೆ ಅವ್ರ ವಿರುದ್ಧ ಮಾತಾಡ್ತಾರೆ? ಇಲ್ಲ, ನಾವು ಯಾರು ಶಾಸಕರ ಜೊತೆ ಗುರ್ಸ್ಕೊಂಡಿದ್ದಾರೆ? ಯಾರು? ಗಣೇಶ್ ಸಾಬ್. ಗುರ್ಸ್ಕೊಂಡೋದು ಬೇರೆ, ಕುರ್ಚಿ ವಿಷಯ ಬೇರೆ. ಗುರ್ಸ್ಕೊಳೋದಂದ್ರೆ ಸ್ವಭಾವ. ಈಗ ಯಾವುದೇ ಶಾಸಕರಾಗ್ಲಿ ಸಮಾಜದ ಹಿರಿಯರ್ ಕಂಡ್ರೆ ಅವ್ರಿಗೆ ಮಾತಾಡಿಸೋದು, ಗೌರವ ಕೊಡೋದು ಅದು ಕಾಮನ್. ಬಟ್ ಕುರ್ಚಿ ವಿಷಯಕ್ಕೆ ಬಂದ್ರೆ ಅವ್ರು ಒಂಥರ ಹಠವಾದಿ, ತನ್ನ ಹಠ ಸಾಧಿಸೋಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಈ ಪತ್ರಿಕಾಗೋಷ್ಠಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಮ್ಮ ಉಸ್ಮಾನ್ ಗನಿ ಅವರು ಹುನಗುಂದ ಮತಕ್ಷೇತ್ರದ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಮ್ಮ ಒಂದು ಮನವಿ ಏನಂತಂದ್ರೆ, ದಯವಿಟ್ಟು ಇವರು ಮಾಡ್ತಿರುವಂತಹ ಸಮಾವೇಶ ತಮ್ಮ ವೈಯಕ್ತಿಕ ಲಾಭಕ್ಕಾಗಿದೆ.
ಯಾವುದೇ ಸಮುದಾಯದ ಒಂದು ದೇಶಕ್ಕೆ ಇರುವುದಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇವ್ರಿಗೆ ಯಾವಾಗ ಬ್ಯಾನ್ ಆಗ್ತದೆ, ಕುರ್ಚಿ ಹೋಗುವಂತ ಪೊಸಿಷನ್, ಏನಾದ್ರೂ ಇವರಿಗೆ ತೊಂದರೆ ಆಗುವಂತ ಪೊಸಿಷನ್ ಬರ್ತದೆ ಪರ್ಸನಲ್, ಅವಾಗ ಮಾತ್ರ ಇವ್ರ ಸಮುದಾಯ ದಾಸ್ ಬರ್ತೈತಿ. ಇವ್ರಿಗೆ ಉಳಿದ ಸಮಾಜದಲ್ಲಿ ಇವ್ರಿಗೆ ದಾಸ್ ಬರೋಂಗಿಲ್ಲ. ಆದ ಕಾರಣ ನಾವು ಒಂದು ಹುಣಸೂರು ಮತಕ್ಷೇತ್ರದ ಎಲ್ಲ ನಮ್ಮ ಮುಸ್ಲಿಂ ಸಮಾಜದ ಹಿರಿಯರಲ್ಲಿ, ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಇದು ಒಂದು ಪಕ್ಕಾ ಒಂದು ಅವರ ಪರ್ಸನಲ್ ಅಜೆಂಡಾಗೆ ಷಡ್ಯಂತ್ರಕ್ಕೆ ಬಳಸಿಕೊಳ್ಳುತ್ತಿರುವಂತಹ ಒಂದು ಸಮಾವೇಶ ಆಗಿದೆ ಹೊರತು ಯಾವುದೇ ರೀತಿಯಿಂದ ನಮ್ಮ ಸಮುದಾಯದ ಯುವಕರ ಜಾಗೃತಿಗೆ ಎಲ್ಲ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಮಾತನಾಡೋದಿಷ್ಟೇ. ಉಸ್ಮಾನ್ ಗನಿಯವ್ರನ್ನ ಅಲ್ಲಗಳದು ನಾವು ಯಾರೂ ಮಾತಾಡ್ತಾ ಇಲ್ಲ. ಅವರು ಒಬ್ಬ ಹುಟ್ಟು ಹೋರಾಟಗಾರರು, ಸಂಘರ್ಷ ರಾಜಕಾರಣಿ, ಅದು ಮಾತು ಬೇರೆ. ಆದರೆ ನನ್ನ ಸನ್ಮಿತರು ಈಗಾಗಲೇ ಹೇಳಿದ ಹಾಗೆ ಇದು ರಾಜಕಾರಣದ ಒಂದು ಷಡ್ಯಂತ್ರದ ಭಾಗ ಇರೋದರಿಂದ ಸನ್ಮಾನ್ಯ ಗೌರವಾನ್ವಿತ ಶಾಸಕರಿಂದ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ. ತಮಗೆಲ್ಲ ಗೊತ್ತಿರುವಂತೆ ಕಳೆದ ಸ್ವತಂತ್ರ ಭಾರತದ ಈ ಒಂದು ಇತಿಹಾಸದೊಳಗ ನಮ್ಮ ತಂದೆಯವರ ಆದಾಗಿ 50 ವರ್ಷ ನಮ್ಮ ತಂದೆಯವರು ಪುರಸಭಾ ಸದಸ್ಯರಾಗಿದ್ದಾಗಲೂ ಕೂಡ ಅನೇಕ ಜನ ಉಪಾಧ್ಯಕ್ಷರಾದರೆ ವಿನ ಅಧ್ಯಕ್ಷರಾಗಿದ್ದಿಲ್ಲ ಸ್ಥಳೀಯ ಸಂಸ್ಥೆಗೆ. ಇಲ್ಕಲ್ಲು ಮತ್ತು ಹುನಗುಂದ ನಗರಸಭೆ ಮತ್ತು ಪುರಸಭೆಗೆ ಪ್ರಥಮ ಬಾರಿಗೆ ಮುಸ್ಲಿಮರನ್ನು ಅಧ್ಯಕ್ಷ ಮಾಡಿದ್ದು ಇದೇ ಶಾಸಕರು. ಜೊತೆಗೆ ಸಮುದಾಯಕ್ಕೆ ಅವರಿಂದ ಅನ್ಯಾಯ ಆಗಿಲ್ಲ ಅನ್ನೋದು ಯಾಕೆ ಘಂಟಾಘೋಷವಾಗಿ ನಾವು ನಿಮಗೆ ಹೇಳ್ತಿದ್ದೀವಿ ಅಂತಂದ್ರೆ, ಅನೇಕ ಕಡೆ ಅನುದಾನವನ್ನ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅದು ಕೊಟ್ಟಾರ, ಅವರು ಕೊಡಲೇಬೇಕು. ಆದರೆ ನಾವು ವೈಯಕ್ತಿಕವಾಗಿ ನಮ್ಮವರು ಬಾಂಧವ್ಯ ಕೆಟ್ಟಾಗ ನಾವು ಅವ್ರನ್ನ ದೂರ ಹಿಡಿದು ಮತ್ತೆ ಕರ್ಕೊಳ್ಳೋದು, ಮತ್ತೆ ಗುಡ್ಡ ಸುತ್ತಿ ಮೈಲಾರಕ್ಕೆ ನಾವು ಅಲ್ಲಿಗೆ ಬರ್ತೀವಿ. ನಮ್ಮ ನಿಲುವು ಏನು? ಜಾತ್ಯತೀತ ಶಕ್ತಿಗಳಿಗೆ ಬೆಂಬಲಿಸುವುದು ನಮ್ಮೆಲ್ಲ ಅಲ್ಪಸಂಖ್ಯಾತರ ಕರ್ತವ್ಯ. ಆ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಯಲ್ಲಿ ಈ ನಮ್ಮ ಸ್ಥಳೀಯ ಒಂದು ಎಲ್ಲ ಉಪಪಂಗಡಗಳಿಗೆ ಎಲ್ಲ ಸೇರಿಸಿ ಒಂದು ಮಾತೃ ಸಂಸ್ಥೆ ಅಂಜುಮನ್ ಇಸ್ಲಾಂ ಸಂಸ್ಥೆ ಇಲ್ಕಲ್. ಇದರಲ್ಲಿ ಅನೇಕ ಒಳಪಂಗಡ ಎಲ್ಲವನ್ನ ಸೇರಿಸಿ ಮಾತೃ ಸಂಸ್ಥೆ ನಮ್ದು. ಆ ಸಂಸ್ಥೆಯ ಆಂತರಿಕ ಕದನಕ್ಕೆ ಭಾಗವಾಗಿ ಇವತ್ತು ಯಾವುದೇ ರೀತಿಯಿಂದ ಒಂದು ಹೋರಾಟಕ್ಕೆ ತಂತ್ರಗಾರಿಕೆ ನಡೀತಿರುತ್ತೆ. ಆ ತಂತ್ರಗಾರಿಕೆಗೆ ಸಮುದಾಯ ಒಳಪಡಬಾರದು ಅಂತೇಳಿ ಜಾಗೃತ ಯುವ ಮುಸ್ಲಿಮರಿಂದ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಆದ್ರೆ ವಿನಾಕಾರಣ ಇದು ಎಲ್ಲೆಲ್ಲಿ ಹೋಗಿ ಯಾರೇನೋ ಏನೇನೋ ಎಲ್ಲರೂ ನೀವು ಹೇಳಿದ್ರಿ, ಈ ಕಾಂಗ್ರೆಸ್ನ ಹೋದಾರ, ಎಲ್ಲರೂ ಹೋದಾರ, ಎಲ್ಲ ಸಮುದಾಯದವರು ಅಲ್ಲಿ ಹೋದಾರ, ಇಲ್ಲಿ ಹೋದಾರ, ಅದು ಬೇರೆ ವಿಷಯ. ಬಟ್ ಈ ನಮ್ಮ ವೈಯಕ್ತಿಕ ದೇಶ ರಾಜಕಾರಣದಿಂದ ಆಡಳಿತ ಮಾಡ್ತಕ್ಕಂಥವ್ರು ಗೂಬೆ ಕುಡಿಸೋದು ತಪ್ಪು. ಭಾಳ ಹೆಮ್ಮೆಯಿಂದ ಹೇಳ್ಬೇಕು ನಾವು. ನನ್ನೇನು ವೈಯಕ್ತಿಕ ಸಂಬಂಧ ಏನೂ ಇರಲಿ, ಬಟ್ ಪ್ರಥಮ ಬಾರಿಗೆ ಇಲ್ಕಲ್ಲ ಮತ್ತು ಹುನಗುಂದ ಪುರಸಭೆಗೆ ಅಧ್ಯಕ್ಷ ಮಾಡಿದ್ದು ಇದೇ ಸನ್ಮಾನ್ಯ ಶಾಸಕರು. ಅದು ಐತಿಹಾಸಿಕ ಒಂದು ಗಳಿಗೆ ಅಂತ ನಾನು ಅನ್ಕೊಂತೀನಿ. ಬಹುತೇಕ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥದ್ದು. 10 ಸರಿ ಸದಸ್ಯರಾದವರು ಆಗಿದ್ದಿಲ್ಲ, ಅವಕಾಶವನ್ನು ಕೊಟ್ಟಿದ್ದಾರೆ. ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ. ವ್ಯಕ್ತಿಗತವಾಗಿ ನಮ್ಮಂತರು ನಮ್ಮ ಆಂತರಿಕ ರಾಜಕಾರಣ ಅಷ್ಟೇ. ಮುಸ್ಲಿಂ ಜಾಗೃತಿ ಸಮಾವೇಶದ ಬಗ್ಗೆ ನಾ ಮಾತಾಡಕ್ಕೆ ಇಷ್ಟಪಡ್ತೀನಿ. ಈ ಇಲ್ಕಲ್ಲಿಗೆ ನಮ್ಮ ಇಬ್ಬರು ನಾಯಕರು, ಒಂದು ರಜಾಕ್ ತಟಗಾರ, ಒಂದು ಉಸ್ಮಾನ್ ಗನಿ ಉಮನಾಬಾದ್, ಇವ್ರ ಮಾರ್ಗದರ್ಶನದಲ್ಲಿ ಇಡೀ ಸಮುದಾಯ 20 ವರ್ಷ ಅವ್ರು ಹೇಳ್ದಂಗೆ ಕೇಳಿದೆ. ಇವರು ಇಬ್ರು ಒಂದೇ ಇದ್ದಂಗೆ, ಆದ್ರೆ ಕೆಲವು ದಿವಸ ಬೇರೆ ಇರ್ತಾರೆ, ಕೆಲವು ದಿವಸ ಕೂಡಿರ್ತಾರೆ. ಈ ವಾರ್ಡ್ ಎಲೆಕ್ಷನ್ದಾಗ, ನಗರಸಭೆ ಎಲೆಕ್ಷನ್ದಾಗ ಸುಮಾರು 10 ವಾರ್ಡ್ಗಳಲ್ಲಿ ಇಬ್ರು ಒಂದೊಂದು ಕ್ಯಾಂಡಿಡೇಟ್ ಹಾಕಿದ್ರು. ಅವ್ರು ಕಾಂಗ್ರೆಸ್ ಹಾಕಿದ್ರು, MIM ಹಾಕಿದ್ರು. ಯಾರು ಬರ್ಲಿಲ್ಲ, ಅಲ್ಲಿ ನಡ್ಬರ್ಕ್ ಬೇರೆದವ್ರು ಬಂದ್ರು. ಮತ್ತೆ ಈ ಕಮಿಟ್ಮೆಂಟ್ ಆಗಿ ಮತ್ತೆ ಸಮುದಾಯಕ್ಕೆ ದಾರಿ ತಪ್ಪಿಸೋ ಕೆಲಸ ಮಾಡಕತ್ತಾರ ಇವ್ರು. ಒಂದೇದು. ಎರಡನೇದು, ಅಂಜುಮನ್ ಸಂಸ್ಥೆ ಯಾವಾಗೂ ಡೆವಲಪ್ ಆಗ್ಬೇಕು. ಅದ್ರ ವಿರುದ್ಧ ನಮ್ಮ ಬಸವ ಪಬ್ಲಿಕ್ ಸ್ಕೂಲ್ ಬಹಳ ಮುಂದೋಗೈತಿ. ಇವ್ರು 10 ವರ್ಷ, ನನಗೆ ನಾಲೆಜ್ ಬಂದಾಗ 15 ವರ್ಷದಿಂದ ಇದಗಾದಾಗ ITI ತರ್ತೀವಿ, ಡಿಪ್ಲೊಮಾ ತರ್ತೀವಿ ಅಂತ ಹೇಳಿ ಚಂದ ರಗಡೆ ಎತ್ತಿದ್ರು. ಯಾವ ಒಂದು ಸಂಸ್ಥೆನೂ ತರಲಿಲ್ಲ. ಆಮೇಲೆ ಮೆಡಿಕಲ್ ಮಾಡ್ತೀವಿ ದರ್ಗಾದಾಗ, ಒಂದು ಮೆಡಿಕಲ್ ಕಾಲೇಜ್ ತರ್ತೀವಿ ಅಂತಂದ್ರು, ಸಣ್ಣದು ಯಾವ್ದಾರ. ಆಮೇಲೆ ITI ತರ್ತೀವಿ ಅಂತಂದ್ರು ದರ್ಗಾದಾಗ, ಅಲ್ಲಿನೂ ತರಲಿಲ್ಲ. ಯಾವ ಕಾಂಟ್ರಾಕ್ಟ್ ಕೆಲಸ ಇದ್ರೆ ತಮ್ಮ ರಿಲೇಷನ್, ತಮ್ಮ ಮಳೆಯಾಗ ಅವ್ರಿಗೆ ಕೊಡೋದು ಕಾಂಟ್ರಾಕ್ಟರ್ ಕೆಲಸ. ಇಲ್ಲ ಕಾಲೇಜ್ನಾಗ, ಹೈಸ್ಕೂಲ್ನಾಗ ಟೀಚರ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ತಮ್ಮ ಸಂಬಂಧಿಕರ ಮೊದಲು ಸೆಲೆಕ್ಷನ್ ಮಾಡ್ಕೊಳ್ಳೋದು. ಅವ್ರು ರೊಕ್ಕ ತಗೊಂಡು ಅವ್ರು ಸೆಲೆಕ್ಷನ್ ಮಾಡ್ಕೊಳ್ಳೋದು. ಡೈರೆಕ್ಟರ್ ಸಂಬಂಧಿಕರಿಗೆ ಮಾಡ್ಕೊಳ್ಳೋದು. ಬೇರೆದವ್ ಇದ್ರಕಿನ್ನ ಟ್ಯಾಲೆಂಟ್ ಇದ್ದವ್ ಬರ್ತಿದ್ರು, ಅವಂಗ ರಿಜೆಕ್ಟ್ ಮಾಡಿ ಫೇಲ್ ಆಗ್ಯಾನ, ಇವ್ರು ಸೆಲೆಕ್ಷನ್ ಆಗ್ಯಾರ. ಯಾಕಂದ್ರೆ ಅಲ್ಲಿ ಸಂಸ್ಥೆಗೆ ದೇಣಿಗೆ ತಗೊಂಡಾರ. ದೇಣಿಗೆ ತಗೊಂಡಿದ್ದು ಒಬ್ರು ಲೆಕ್ಕ ಕೇಳಿದ್ರಲ್ಲ ಡೈರೆಕ್ಟರ್, ಆ ಡೈರೆಕ್ಟರ್ಶಿಪ್ ತೆಗೆದಾಕಿದ್ರು ಅವ್ರಿಗೆ.
ದೇಣಿಗೆ ತಗೊಂಡಂತ ದೇಣಿಗೆ ಎಲ್ಲಿ ಇಟ್ಟಿರಿ ಅಂತ ಕೇಳಿದ್ರೆ ಅಲ್ಲಿ ಇದ್ದಂತ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಸ್ಥಾನದಿಂದ ತೆಗೆದ್ರು, ನೋಟಿಸ್ ಕೊಟ್ಬಿಟ್ರು. ಈಗ ಲೆಕ್ಕ ಕೇಳೋದಲ್ಲ, ನಿಮ್ಮ ತೆಗ್ದಿವ್ ಮೆಂಬರ್ಶಿಪ್ ಅಂತ. ಈ ತರ ಯಾವಾಗೋ ಡೆವಲಪ್ ಆಗಬೇಕಾಗಿದ್ದದ ಅಂಜುಮನ್ ಸಂಸ್ಥೆ ಈಗ ಮತ್ತೆ ಅದೇ ಆದಿ ಹಿಡಿದು ಪೂರ ಅದು ಅವನತಿಯತ್ತ ಸಾಗುತ್ತಿದೆ. ಹೀಗಾಗಿ ನಾವು ಒಂದು ಯುವ ಮುಖಂಡರು ಏನಿಲ್ಲ, ಇಲೆಕ್ಷನ್ ಪಾರದರ್ಶಕವಾದ ಇಲೆಕ್ಷನ್ ಆತಂದ್ರೆ ಸಂಸ್ಥೆ ಡೆವಲಪ್ ಆಗುತ್ತೆ ಅಂತ ಹೇಳಿ ನಮ್ ಲೆಕ್ಕ. ಐಡಿಯಲ್ ಸ್ಕೂಲ್ನಾಗ ಈಗ ಆಲ್ರೆಡಿ ಟೀಚರ್ ಒಂದು 10 ಟೀಚರ್ ಇಲ್ಲ, ಯಾವುದೇ ಒಂದು ವಿಚಾರ ಮಾಡಕತ್ತಿಲ್ಲ ಅವ್ರ. 10 ಟೀಚರ್ ಇಲ್ಲ ಅಲ್ಲಿ, ಎಲ್ಲರೂ ಬಿಟ್ಟು ಹೋಗೋ ಲೆಕ್ಕದಾಗ ಅದಾರ ಅವರು. 6,000-7,000 8,000 ಪಗಾರ ಕೊಡ್ತಾರ, ಅಲ್ಲಿ ಖರ್ಚು ಹಾಕದ್ ಬೇರೆ ಮಾಡ್ತಾರ. ಆ ಟೀಚರ್ಗೆ ನಾವು ಹೋಗಿ ಕೇಳಿದ್ರಿ ಏನ್ ಮಾಡ್ಬೇಕ್ರಿ, ಎಷ್ಟು ಪಗಾರ ಕೊಡ್ತಾರ ಅಷ್ಟ ಕೆಲಸದಿಂದ. ಸುಮಾರು 480 ಹುಡ್ರು ಅದಾವು. ಒಂದು ಹುಡ್ರಿಗೆ 12,000 ರೂಪಾಯಿ ಪಗಾರ ತಗೊಂಡ್ರು, ಒಂದ್ ವರ್ಷಕ್ಕೆ 48ರಿಂದ 50 ಲಕ್ಷ ರೂಪಾಯಿ ಕೊಡುತ್ತೆ. ಅವ್ರು ಪೇಮೆಂಟ್ ಮಾಡ್ತಾರ 15-16 ಲಕ್ಷ ರೂಪಾಯಿ. ಉಳಿದ ಮೊತ್ತ ಎಲ್ಲಿ ಹೋಗುತ್ತೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಯಾವ್ದಾರ ನಿರ್ದೇಶಕ ಕೇಳಿದ್ರೆ ಚಲ ಅದು ನಡ್ಕೊಂತ ಹೋಗ್ತಿರ್ತಾನೆ, ಅವ್ ಎಲ್ಲಿ ಇರ್ತಾವ ಖರ್ಚು ವೆಚ್ಚ ಅಂತ ಹೇಳ್ತಾರ ಅವ್ರು. ಅದು ನಾವು ಏನನ್ನೋದು ಶಿಕ್ಷಕರಿಗೆ, ಒಳ್ಳೆ ಶಿಕ್ಷಕರಿಗೆ ಸಂಭಾವ್ಯ ವೇತನ ಅವ್ರಿಗೆ ಹೆಚ್ಚು ಕೊಡ್ರಿ, 20,000 25,000 ರೂಪಾಯಿ ಪಗಾರ ಕೊಡ್ರಿ. ನಮ್ಮ ಹುಡ್ರು ಸಾಲಿ ಪಾಳೆ ಹಚ್ತೀವಿ, ಅವ್ರು ಹೇಳ್ತಾರೆ ಬುರ್ಕಾ ಹಾಕೊಂಡು ಬೇರೆ ಸಾಲಿ ಪಾಳೆ ಹಚ್ತಾರ ಅಂತ ಹೇಳಿ. ನೀವು ಇಲ್ಲಿ ಚಲೋ ಟೀಚರ್ ತಂದು ಇಡ್ರಿ, ಅಂದ ಮನಕ್ ನಾಳೆ ಪಾಳೆ ಹಚ್ತಾರ, ಬುರ್ಕಾ ಹಾಕೊಂಡು ಪಾಳೆ ಹಚ್ತಾರ. ಒಳ್ಳೆ ಶಿಕ್ಷಣ ಇಲ್ಲ. ಈ ವರ್ಷದ PUC ರಿಸಲ್ಟ್ ನಲ್ಲಿ 28 ಮಂದಿ ಒಳಗೆ ಬರೀ 4 ಜನ ಪಾಸ್ ಆಗ್ಯಾರ. ಯಾರು ಒಂದು ನಿರ್ದೇಶಕರು ಅಲ್ಲಿದ್ದಂತ ಆಡಳಿತ ಮಂದಿ ಅವ್ರಿಗೆ ಟೀಚರ್ ಕೇಳ ನೈತಿಕತೆ ಇಲ್ಲ. ಯಾಕಂದ್ರೆ ಅವ್ರು ಟೀಚರ್ ಹೆಂಗ್ ರೊಕ್ಕ ಕೊಟ್ಟು ಸೆಲೆಕ್ಷನ್ ಮಾಡಿರ್ತಾರ, ಆ ಟೀಚರ್ ಕೇಳಕ್ ಆಗೋದಿಲ್ಲ. 4 ಮಂದಿ ಪಾಸ್ ಆದ್ರೆ ಯಾರು ಬೇರೆ ಹುಡುಗರು ಹಚ್ಚಂಗಿಲ್ಲ, ಬೇರೆ ಹುಡುಗರಲ್ಲಿ ಅಡ್ಮಿಷನ್ ಹಚ್ಚಂಗಿಲ್ಲ. 28ರಾಗ 4 ಮಂದಿ ಬಂದಾರ ಅಂತ ಹೇಳಿ. ಹೀಗಾಗಿ ನಾವು ಒಂದೇ ಯುವ ಮುಖಂಡನ ಒಂದು ವಿನಂತಿ ಏನಂತಂದ್ರೆ, ಇಲ್ಕಲ್ ಸಮಸ್ತ ಯುವ ಜನಾಂಗ ಎದ್ದೇಳ್ಬೇಕು. ಈಗ ಹೇಳಿಲ್ಲ ಅಂದ್ರೆ ಮುಂದೆ ನಿಮ್ದು ಭವಿಷ್ಯ ಇಲ್ಲ. ಯಾಕಂದ್ರೆ ಈಗ ನಾವು ನಿಮಗೆ 18 ವರ್ಷ ಮೇಲ್ಪಟ್ಟು ಎಲ್ಲರಿಗೂ ಮೆಂಬರ್ಶಿಪ್ ಮಾಡ್ಕೊಂಡು ಒಂದು ಚುನಾವಣೆ ಘೋಷಣೆ ಆತಂದ್ರೆ ಅಲ್ಲಿ ಒಂದು ಚಲೋ ಆಡಳಿತ ಬರ್ತಿದೆ. ಇವ್ರು ಚುನಾವಣೆ ಘೋಷಣೆ ಮಾಡಕ್ ಅಂದಾಗತ್ತಾರ. ನಮ್ದೇನು ಚುನಾವಣೆಯಲ್ಲಿ ತಾವೋ ಆರಿಸಿ ಬಂದ್ರೆ ತಾವೋ ಕುಂದ್ರಿ, ಬೇಡ ನಂಗಿಲ್ಲ. ಚುನಾವಣೆ ಫೈಟ್ ಮಾಡಕ ಮಾಡ್ರಿ. ಇದು ಚುನಾವಣೆ ಬಿಟ್ಟು ಇದು ಮತ್ ಮುಸ್ಲಿಂ ಜಾಗೃತಿ ಸಮಾವೇಶ, ನಾಳೆ ಬೇರೆ ಸಮಾವೇಶ ಅಂತಂದ್ರೆ ಈಗ ಆಲ್ರೆಡಿ ಮಂದಿಗೆ ನಾಟಕ ಗೊತ್ತಾಗ್ಬಿಟ್ಟಿದೆ. ಇವ್ರು ಇಲ್ಲಿ ಕಡಿಮೆ ಆಗೈತೆ, ಇವ್ರು ನಾಟಕ ಮಾಡಿ ಮತ್ತೆ ಮುಸ್ಲಿಂ ಜಾಗೃತಿ ಸಮಾವೇಶ ಮಾಡಾಕತ್ತಾರ. ಆ ಸಮಾವೇಶದಿಂದ ಮತ್ತೆ ಮಂದಿ ಕೂಡ್ಸುದು, ಮತ್ ಇದ್ದಂತ MLA ಬ್ಲಾಕ್ ಮೇಲ್ ಮಾಡೋದು. ನಿನ್ ಮಂದಿ ಇಷ್ಟ ಅದಾರ, ನಾ ಹೇಳ್ದಂಗೆ ಕೇಳ್ಬೇಕು. ಚುನಾವಣೆ ಬಂದಾಗ ಅವ್ರ ಹತ್ರ ಹೋಗುದು. ಚುನಾವಣೆ ಆದ್ಮೇಲೆ ನಾವು ಯಾವ್ದಾರ ಒಂದು ಕೆಲಸ ಇದೆ, ಇಲ್ರಿ MLA ಕಡೆ ಒಂದು ಕೆಲಸ ಮಾಡಿ ನನಗೆ ಅವ್ರು ಜಗಳ ಆಗ್ಬಿಟ್ಟಿದೆ, ನಿಮ್ ಕೆಲಸ ಆಗೋದಿಲ್ಲ. ಈಗ ಅವ್ರು 20 ವರ್ಷದಾಗ ಯಾರಿಗಾರ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡ್ಸಿದ್ ರೆಕಾರ್ಡ್ ಇದ್ರೆ ತೋರಿಸ್ರಿ. ಯಾಕಂದ್ರೆ ಸ್ಲಮ್ ಬೋರ್ಡ್ ಇದ್ದಾಗೂ ಕೊಡ್ಸಿಲ್ಲ, ಇಲ್ಲಿದ್ದಾಗೂ ಕೊಡ್ಸಿಲ್ಲ. ಸ್ಲಮ್ ಬೋರ್ಡ್ ಇದ್ದಾಗ ಒಂದು ಸಮಸ್ಯೆ ಆಗೈತಿ. ಏನಾಗೈತೆ ಅಂದ್ರೆ 5,000 ರೂಪಾಯಿ ಕೊಟ್ರೆ ಮನಿ ಅಂತಂದಾರ. ಕೆಲವರು ತಾಳಿ ಮಾರಿ ರೊಕ್ಕ ತುಂದಾರ ಬೋರ್ಡಿಗೆ, ಅವ್ರಿಗೆ 5,000 ರೂಪಾಯಿಗೆ ಇನ್ನೂ ತನ್ನ ಮನಿ ಎಲ್ಲ ಕೊಟ್ಟಿದ್ದ 5,000 ರೂಪಾಯಿ ಹೇಳಿ ಬಂದಿಲ್ಲ ಅವ್ರಿಗೆ. ಆ ಬೋರ್ಡ್ನಾಗ ಉಳಿದೈತೆ ಆ ರೊಕ್ಕ. ಅವ್ರಿಗೆ ಕೊಡ್ಬೇಕಾಗಿತ್ತು ಜಾಗ. 5,000 ತುಂಬಿದ್ರೆ ಕೊಟ್ಟು ನಿಮ್ಗೂ ಇರ್ಬೇಕು. ನನ್ನ ನಾಲೆಜಿಗೆ 5,000 ರೂಪಾಯಿ ಕೊಟ್ರೆ ರೊಕ್ಕ ಒಂದು ಪ್ಲಾಟ್ ಕೊಡ್ತೀವಿ ಸ್ಲಮ್ ಬೋರ್ಡ್ ನಿಂತರ ಅಂತ ಹೇಳಿ ಇತ್ತು. ಕೆಲವರು ತಾಳಿ ಮಾರಿ ಕೊಟ್ಟ ರೊಕ್ಕ ಅವ್ರಿಗೆ, ಅವ್ರ ಅಕೌಂಟಿಗೆ ತುಂಬ್ಯಾರ, ಅವ್ರಿಗೆ ಕೊಟ್ಟೇ ಇಲ್ಲ. ಮತ್ತದು ಹಿಂಗಾಗಿ ಬಡವರ ಶಾಪ ತಟ್ಲಾರ್ದು ಇರಂಗಿಲ್ಲ. ಆಮೇಲೆ ಇದು ದರ್ಗಾದಂತೂ ಮುತ್ತೈನ್ ಶಾಪ ತಟ್ಲಾರ್ದು ಇರಂಗಿಲ್ಲ. ಇದು ನಮಗೇನಂತಂದ್ರೆ ಈಗ ನಮ್ಮ ಪಾರದರ್ಶಕದ ಒಂದು ಆಡಳಿತ ಇಲ್ಲಿನೂ ಬೇಕು, ದರ್ಗಾಕ್ಕೂ ಬೇಕು. ಈಗ ಮುಂದಿನ ದಿನಮಾನಗಳಲ್ಲಿ ವಕಫ್ ಬೋರ್ಡ್ನವ್ರು ಮಾಡ್ಬೇಕದು. ಅಲ್ಲಿನೂ ವಕಫ್ ಬೋರ್ಡ್ನಾಗೂ ಬಹಳ ಅಷ್ಟೇ ಅವರು ಪೇಪರ್ಸ್ ನಲ್ಲಿ ಸ್ವಲ್ಪ ಆಶ್ವಾಸ ಆಗೈತಿ. ಹಿಂಗಾಗಿ ಇದು ಇಲೆಕ್ಷನ್ ಡಿಕ್ಲೇರ್ ಆಯ್ತು ಅಂದ್ರೆ ತಾವೇ ಬಂದ್ರು ಅದಕ್ಕೆ ನಾವು ನಾಯಕತ್ವ ಹೋಗ್ತೀವಿ. ಆದ್ರೆ ಇಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಆರಿಸಿ ಬರ್ಬೇಕು, ನಾವು ಬೇಡ ನಂಗಿಲ್ಲ. ಆರಿಸಿ ಬಂದ್ರೆ ಆ ನಾಯಕತ್ವ ಒಪ್ಪಟ್ಟೆ ಆಗ್ತೀವಿ.